ನಮಸ್ಕಾರ ವೀಕ್ಷಕರೇ. ಮೈಸೂರಿನ ಶೃಂಗಾರ್ ಹೋಟೆಲ್ ಸರ್ಕಲ್ ಬಳಿ ಇರುವ ನಂಜಬಹದ್ದೂರ್ ಚೌಲ್ಟ್ರಿ ಮುಂಭಾಗದಲ್ಲಿ ಚಾಮುಂಡಿ ಫೈನಾನ್ಸ್ ಯುವಕರ ಬಳಗದಿಂದ ಈ ಬಾರಿಯೂ ಅದ್ದೂರಿಯಾಗಿ 6ನೇ ವರ್ಷದ ಆಷಾಢ ಮಾಸದ ಶ್ರೀ ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸ್ಥಳೀಯ ನಾಗರಿಕರು, ಫೈನಾನ್ಸ್ ಸಂಸ್ಥೆಯ ಸ್ನೇಹಿತರು ಹಾಗೂ ಸಾರ್ವಜನಿಕರು ಕೂಡ ಉತ್ಸಾಹದಿಂದ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದರು. ಪ್ರತಿ ವರ್ಷ ಪೂಜೆಯು ಹೊಸ ರೀತಿಯಲ್ಲಿ ಹೆಚ್ಚು ಸಾಂಸ್ಕೃತಿಕ ಮೌಲ್ಯ ಹೊಂದಿದ ರೀತಿಯಲ್ಲಿ ರೂಪುಗೊಳ್ಳುತ್ತಿದ್ದು, ಈ ಬಾರಿ ಕೂಡ ಅದೇ ಮಾದರಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಪ್ರೀತಿಗಾಗಿ ಪೂಜೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರಿನ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಪಾಲ್ಗೊಂಡರು. ಮೈಸೂರಿನ ಅಧಿದೇವತೆ ಹಾಗೂ ನಾಡದೇವತೆ ಚಾಮುಂಡೇಶ್ವರಿಯಲ್ಲಿ ನೆಲೆಸುತ್ತಾ ಸತತ ಇದು 6ನೇ ವರ್ಷದ ಒಂದು ಸಂಭ್ರಮಾಚರಣೆ. ಪ್ರತಿ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ನೆಲೆಸಲು ನಾವು ಪ್ರತಿ ಮೊದಲನೇ ಮಂಗಳವಾರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾಹ್ಯವಾಗಿ ಹಾಗೂ ಆಂತರಿಕವಾಗಿ ಎಲ್ಲ ರೀತಿಯಂಥ ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಈ ಒಂದು ಸರ್ಕಲ್ನ ಜನರು ಹಾಗೂ ನಮ್ಮ ಸ್ನೇಹಿತರಾದ ಟೈಗರ್ ಜಕೀರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಈ ಒಂದು ಉದ್ದೇಶ ಏನಪ್ಪ ಅಂದರೆ ತಾಯಿ ಮೈಸೂರಿನ ಅಧಿದೇವತೆಯಾಗಿರ್ತಕ್ಕಂಥ ನಮ್ಮ ಚಾಮುಂಡೇಶ್ವರಿ ನಮ್ಮ ಮೈಸೂರಿನಲ್ಲಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಸಕಲ ಸಮೃದ್ಧಿ ಮಳೆ ಎಲ್ಲ ಕೊಟ್ಟು ಎಲ್ಲ ರೈತರು ಸುಖ ಸಮೃದ್ಧಿಯಿಂದ ಆರೋಗ್ಯವಂತರಾಗಿ ಆರೋಗ್ಯವನ್ನು ಕೊಡಲಿ, ಜೊತೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ನಾಗರಿಕರು ಉತ್ತಮ ಜೀವನ ನಡೆಸಲಿ ಅಂತ ಜನಗಳ ಪರವಾಗಿ ನಮ್ಮ ಒಂದು ಚಾಮುಂಡೇಶ್ವರಿ ಫೈನಾನ್ಸು ಹಾಗೂ ಈ ಒಂದು ಸರ್ಕಲಿನ ಜನಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊ ಬರ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಒಂದಕ್ಕಿಂತ ಒಂದು ಉನ್ನತ ಮಟ್ಟದಲ್ಲಿ ಸಾಗ್ತಾ ಇದೆ. ಈ ವರ್ಷ ನಾವು ಹತ್ತತ್ರ 2 ಕ್ವಿಂಟಾಲ್ ಬಾತು ಮತ್ತು 1 ಕ್ವಿಂಟಾಲು ಪುಳಿಯೋಗರೆಯನ್ನು ಮಾಡಿಸಿದ್ದೀವಿ. ಜೊತೆಗೆ ಒಂದು 3,000ಕ್ಕೂ ಹೆಚ್ಚು ಮೈಸೂರು ಪಾಕ್ಗಳನ್ನು ಮಾಡಿಸಿ ವಿತರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮ ಮಾಧ್ಯಮ ಮಿತ್ರದವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಚಾಮುಂಡಿ ಫೈನಾನ್ಸ್ ಮುಖ್ಯಸ್ಥರಾದ ಅರುಣ್ ಕುಮಾರ್ ಅಲಿಯಾಸ್ ಕುಮ್ಮಿ, ಎಸ್.ಎಂ. ಪ್ರಸಾದ್, ಪ್ರದೀಪ್, ಉಮೇಶ್ ಗೌಡ, ದರ್ಶನ್, ಟೈಗರ್ ಜಗದೀಶ್, ಕೆಎಸ್ಆರ್ಟಿಸಿ ಅರುಣ್, ಸೋಮ, ದೊಡ್ಡಯ್ಯ, ರಾಮುಡು, ದೀಪಕ್ ಕುಮಾರ್, ಗಣೇಶ್, ಗುರುಪ್ರಸಾದ್, ಕೆಂಗಣ್ಣಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ವರ್ಷ ಆಷಾಢ ಮಾಸದ ಮೊದಲನೇ ಮಂಗಳವಾರ ನಡೆಯುವ ಚಾಮುಂಡಿ ದೇವತೆಯ ಪೂಜೆಯು ಸಮಸ್ತೆಯ ಸಮರ್ಪಣೆಯ ಧಾರಾವಾಹಿಕತೆಯ ಪ್ರತಿರೂಪವಾಗಿ ಬೆಳೆಯುತ್ತಿದೆ. ಸಂಭ್ರಮಪೂರ್ಣ ವಾತಾವರಣ ನಡುವೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಿಯ ಭಕ್ತರ ಒಗ್ಗಟ್ಟು ಮತ್ತು ಸಮರ್ಪಣೆಯನ್ನು ತೋರಿಸಿತು. ಚಾಮುಂಡಿ ಫೈನಾನ್ಸ್ ಸಂಸ್ಥೆಯ ಪ್ರಮುಖರೊಂದಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಿಕೆಯೊಂದಿಗೆ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಪೂಜೆಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು. ಶ್ರದ್ಧೆಯಿಂದ ಈ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಸಂಸ್ಥೆಯ ಪ್ರತಿನಿಧಿಗಳು ಕಾರ್ಯಕ್ರಮದ ಆಂತರಿಕ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದ ವ್ಯಕ್ತಪಡಿಸಿದರು. ವಿಶೇಷವಾಗಿ ಟೈಗರ್ ಜಗದೀಶ್ ರವರಿಗೆ ಹಾಗೂ ಎಲ್ಲ ಅಧಿಕಾರಿಗಳ ವರ್ಗಕ್ಕೂ ಕೃತಜ್ಞತೆಯ ಮಾತುಗಳನ್ನು ಹೇಳಲಾಯಿತು. ಪೂಜೆಯ ಉದ್ದೇಶವಲ್ಲದೆ ನಾಡಿನ ಎಲ್ಲ ಜಿಲ್ಲೆಗಳ ರೈತರು ಸಮೃದ್ಧಿಯಾಗಲಿ, ಉತ್ತಮ ಮಳೆ ಬರಲಿ, ಬೆಳೆ ಬೆಳೆಯಲಿ ಮತ್ತು ನಾಗರಿಕರು ಸುಖ ಸಮೃದ್ಧಿಯಿಂದ ಜೀವನ ಸಾಗಿಸಲಿ ಎಂಬ ಹಾರೈಕೆಯೂ ಈ ಸಂದರ್ಭದಲ್ಲಿ ಮಾಡಲಾಯಿತು. ದೇವಿಯ ಕೃಪೆಯಿಂದ ರಾಜ್ಯದ ಜನತೆಗೆ ಶಾಂತಿ, ಸಮೃದ್ಧಿ, ಆರೋಗ್ಯ ಸಿಗಲಿ ಎಂಬುದು ಎಲ್ಲರ ಆಶಯ.
ಪೂಜೆಯ ನಂತರ ಭಕ್ತರಿಗೆ ಚಾಮುಂಡಿ ಫೈನಾನ್ಸ್ ವತಿಯಿಂದ ಪ್ರಸಾದ ವಿತರಣೆ ಮಾಡಲಾಯಿತು. ಪ್ರಸಾದ ಸ್ವೀಕರಿಸುತ್ತಲೇ ಭಕ್ತರು ತಮ್ಮ ಧಾರ್ಮಿಕ ತೃಪ್ತಿಯನ್ನು ವ್ಯಕ್ತಪಡಿಸಿದರು. ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.